ಚಡಚಣದ ಸೂರ್ಯ ಲಾಡ್ಜ್ನಲ್ಲಿ ಯುವತಿಯ ಶವ ಪತ್ತೆ, ನೇಣು ಬಿಗಿದ ಸ್ಥಿತಿಯಲ್ಲಿ ಮೃತದೇಹ. ಚಡಚಣದಲ್ಲಿ ಬೆಚ್ಚಿ ಬೀಳಿಸಿದ ಘಟನೆ, ಲಾಡ್ಜ್ನಲ್ಲಿ ಯುವತಿ ಆತ್ಮಹತ್ಯೆಗೆ ಶಂಕೆ. ಸೂರ್ಯ ಲಾಡ್ಜ್ನಲ್ಲಿ ಯುವತಿಯ ಸಾವಿನ ಪ್ರಕರಣ, ಕಾರಣ ಇನ್ನು ನಿಗೂಢ. ಘಟನಾ ಸ್ಥಳಕ್ಕೆ ಚಡಚಣ ಪೊಲೀಸರ ಭೇಟಿ, ಪರಿಶೀಲನೆ, ತನಿಖೆ ಆರಂಭ. ಆತ್ಮಹತ್ಯೆಯ ನಿಖರ ಕಾರಣ ಇನ್ನೂ ತಿಳಿದು ಬಂದಿಲ್ಲ. ಪೊಲೀಸರಿಂದ ತನಿಖೆ ಮುಂದುವರಿಕೆ. ವೀಕ್ಷಕರೇ, ವಿಜಯಪುರ ಜಿಲ್ಲೆ ಚಡಚಣ ಪಟ್ಟಣದ ಸೂರ್ಯ ಲಾಡ್ಜ್ನಲ್ಲಿ ಬೆಚ್ಚಿ ಬೀಳಿಸುವ ಘಟನೆ ಒಂದು ನಡೆದಿದೆ. ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯ ಲಕ್ಷ್ಮೀನಗರದ ನಿವಾಸಿಯಾಗಿದ್ದ 26 ವರ್ಷದ ಪೂಜಾ ಎಂಬ ಯುವತಿ ಲಾಡ್ಜ್ನ ರೂಮ್ ನಂಬರ್ 104ರಲ್ಲಿ ಶವವಾಗಿ ಪತ್ತೆ ಹಾಕಿದ್ದಾಳೆ. ಮೃತದೇಹ ಯುವತಿಯ ಬನಹಟ್ಟಿ ಮುನ್ಸಿಪಾಲಿಟಿಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಿದ್ರು. ಜೂನ್ 27ರಂದು ಎಂದಿನಂತೆ ಕೆಲಸಕ್ಕೆ ಅಂದು ಸ್ಕೂಟಿ ತೆಗೆದುಕೊಂಡು ಹೋದ ಪೂಜಾ ರಾತ್ರಿಯಾದರೂ ಮನೆಗೆ ಮರಳಿರಲಿಲ್ಲ. ಕುಟುಂಬಸ್ಥರು ತೀವ್ರ ಹುಡುಕಾಟ ನಡೆಸುತ್ತಿದ್ದಾಗ ಜೂನ್ 28ರಂದು ಚಡಚಣದ ಸೂರ್ಯ ಲಾಡ್ಜ್ ಮುಂಭಾಗ ಆಕೆ ಸ್ಕೂಟಿ ಪತ್ತೆ ಹಾಕಿದೆ. ಜೂನ್ 29ರಂದು ಬೆಳಗ್ಗೆ ಕುಟುಂಬಸ್ಥರು ಲಾಡ್ಜ್ಗೆ ಬಂದು ರೂಮ್ ಬಾಗಿಲು ಮುರಿದು ನೋಡಿದಾಗ ಪೂಜಾ ಅವರು ಫ್ಯಾನ್ಗೆ ವೇಲ್ನಿಂದ ನೇಣು ಬಿಗಿದುಕೊಂಡ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ. ಘಟನೆ ತಿಳಿಯುತ್ತಿದ್ದಂತೆ ಎಚ್ಚೆತ್ತುಕೊಂಡ ಚಡಚಣ ಪೊಲೀಸರು ತಕ್ಷಣವೇ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮಗಳ ಸಾವಿನಲ್ಲಿ ತೀವ್ರ ಸಂಶಯವಿದ್ದು ಸೂಕ್ತ ತನಿಖೆ ನಡೆಸಬೇಕು ಅಂತ ಮೃತರ ತಂದೆ ಸೈದು ಪೂಜಾರಿ ಅವರು ಚಡಚಣ ಠಾಣೆಗೆ ದೂರನ್ನು ನೀಡಿದ್ದಾರೆ. ಪ್ರಕರಣವನ್ನ ದಾಖಲಿಸಿಕೊಂಡಿರುವ ASI LS ರಾಠೋಡ್ ಅವರು ಸೆಕ್ಷನ್ 194ರ ಅಡಿಯಲ್ಲಿ ಅಸ್ವಾಭಾವಿಕ ಸಾವು ಎಂದು ಕೇಸ್ ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರಿಸಿದ್ದಾರೆ. ಯುವತಿಯ ಆತ್ಮಹತ್ಯೆಗೆ ನಿಖರ ಕಾರಣವೇನು, ಆಕೆ ಚಡಚಣ ಲಾಡ್ಜ್ಗೆ ಬಂದಿದ್ದೇಕೆ ಎಂಬುದು ಇನ್ನೂ ತನಿಖೆಯಷ್ಟೇ ಹೊರಬರಬೇಕಿದೆ. ಮುಂದಿನ ಅಪ್ಡೇಟ್ಸ್ಗಾಗಿ ಜೆ ಟೈಮ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.